ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನಿನ್ನೆ ಸುದೀಪ್ ರವರು ಯಾರ್ಯಾರಿಗೆ ಕ್ಲಾಸ್ ತಗೋಬೇಕೋ ಅವ್ರಿಗೆಲ್ಲ ಕ್ಲಾಸ್ ತಗೊಂಡಿದ್ರು. ಆದ್ರೆ ಇವತ್ತು ಭಾನುವಾರ ಆಗಿರುವ ಕಾರಣ ಗಿಲ್ಲಿ ಕಡೆಯಿಂದ ಸುದೀಪ್ ರವರು ಇವತ್ತು ಫನ್ ಮಾಡಿಸಲಿದ್ದಾರೆ. ನೀವು ಎಪಿಸೋಡ್ನಲ್ಲಿ ನೋಡಿರಬಹುದು, ಗಿಲ್ಲಿಯವರು ಧ್ರುವಂತ್ ರವರಿಗೆ ಹೇಳ್ತಿರ್ತಾರೆ, ಅಣ್ಣ ನಾನು ನಿನ್ನ ಬಗ್ಗೆ ಒಂದು ಪುಸ್ತಕ ಬರಿತೀನಿ, ಅದರ ಹೆಸರು ನಾ ಕಂಡ ಧ್ರುವಂತ ಜೀವಂತ ಅನ್ನೋ ರೀತಿ ಹೇಳ್ತಿರ್ತಾರೆ. ಆಗ ಧ್ರುವಂತ್ ಅವರು ಬರಿ ಆಯ್ತು ಒಳ್ಳೇದಾಗ್ಲಿ ಅಂತ ಹೇಳ್ತಿರ್ತಾರೆ. ಅದೇ ರೀತಿ ಈಗ ಸುದೀಪ್ ಸರ್ ಕೂಡ ಕೇಳ್ತಿದ್ದಾರೆ, ಗಿಲ್ಲಿ ಇಲ್ಲಿ ಮನೆಯವರಲ್ಲಿ ನೀನು ಯಾರ್ಯಾರ ಬಗ್ಗೆ ಪುಸ್ತಕ ಬರೆಯಲು ಇಷ್ಟಪಡ್ತೀಯಾ ಅಂತ. ಆಗ ಗಿಲ್ಲಿ ಅವರು ಹೇಳ್ತಾರೆ, ಅಣ್ಣ ನಾನು ಧ್ರುವಂತ್ ಅವ್ರ ಬಗ್ಗೆ ಒಂದು ಪುಸ್ತಕ ಬರಿತೀನಿ, ಆ ಪುಸ್ತಕದ ಹೆಸರು ನಾ ಕಂಡ ಧ್ರುವಂತ. ಆ ಪುಸ್ತಕದ ಒಳಗಡೆ ಏನ್ ಬರಿತೀನಿ ಅಂದ್ರೆ, ನಿಮ್ಮ ಧ್ರುವಂತ ನಾಮಿನೇಷನ್ ಅಂತ ಬಂದಾಗ ನಾಗವಲ್ಲಿಯಾಗಿ ಬದಲಾಗ್ತಿರೋದನ್ನ ನೋಡಿ ಅಂತ ಬರಿತೀನಿ ಅಣ್ಣ ಅಂತಾರೆ. ನಂತರ ಸೂರಜ್ ಬಗ್ಗೆ ಹೇಳ್ತಾರೆ, ಅಣ್ಣ ನಾನು ಸೂರಜ್ ಮೇಲೆ ಬರೆದಿರುವ ಪುಸ್ತಕದ ಹೆಸರು ಕಥೆಯ ನಾಯಕ. ಕಥೆಯ ನಾಯಕ ಸ್ವಿಮ್ಮಿಂಗ್ ಪೂಲಿಂದ ಎದ್ದು ಬಂತಾನೆ. ಅವನು ಅನ್ಕೊಂಡಿದ್ದಾನೆ ನಾನು ಸ್ವಿಮ್ಮಿಂಗ್ ಪೂಲಿಂದ ಎದ್ದು ಬಂದಿದ್ದೀನಿ ಅಂತ, ಆದ್ರೆ ಅವನೆಲ್ಲೋ ಅಲ್ಲೇ ಬಿದ್ದೋಗವನೆ ಅಂತ ಅವನಿಗಿನ್ನೂ ಗೊತ್ತಾಗಿಲ್ಲ ಅಂತ ಹೇಳ್ತಾರೆ. ಆಗ ಸೂರಜ್ ಹಾಗೂ ರಾಶಿಕಾ ಇಬ್ರು ಕೂಡ ಗಿಲ್ಲಿ ಮೇಲೆ ಕೋಪ ಮಾಡ್ಕೋತಾರೆ. ನಂತರ ರಘು ಸರ್ ಬಗ್ಗೆ ಹೇಳ್ತಾರೆ ಗಿಲ್ಲಿ, ಸರ್ ನಾವು ರಘು ಸರ್ ಬಗ್ಗೆ ಎಕ್ಸ್ಪೆಕ್ಟ್ ಮಾಡಿದ್ದು ಫೈಟು, ಆಕ್ಷನ್ನು, ಲಾಂಗು, ಮಚ್ಚು ಅಂತ. ಬಟ್ ಇವರು ಅಡುಗೆ ಮನೆಯಲ್ಲಿ ಈರುಳ್ಳಿ ಬಿಡಿಸೋದು, ಬೆಳ್ಳುಳ್ಳಿ ಬಿಡಿಸೋದು, ಈ ಥರ ಅಡುಗೆ ಮನೆ ಕೆಲಸ ಮಾಡ್ಕೊಂಡಿರೋಕೆ ಬಂದವ್ರೇಣ ಅಂತ ಹೇಳ್ತಾರೆ. ಆಗ ರಘು ಅವ್ರಿಗೆ ನಗ್ತಿದ್ದ ಮುಖ ಕೂಡ ಸಪ್ಪಗೆ ಮಾಡ್ಕೊಬಿಟ್ಟು ತಲೆ ಬಗ್ಸ್ಕೊಂಡು ಕೂತ್ಕೊಬಿಡ್ತಾರೆ. ಅದೇ ರೀತಿ ಗಿಲ್ಲಿಯ ಮೇಲೆ ಕೋಪ ಕೂಡ ಮಾಡ್ಕೊಳ್ತಾರೆ. ಗಿಲ್ಲಿ ಮನೆಯವರ ಎಲ್ಲರ ಬಗ್ಗೆನೂ ಹೇಳಿದ್ಮೇಲೆ ಮನೆಯವ್ರನ್ನೆಲ್ಲ ಕೇಳ್ತಾರೆ, ಅಲ್ಲ ಗಿಲ್ಲಿ ನಿಮ್ನೆಲ್ಲ ಇಷ್ಟೊಂದು ಹಾಸ್ಯ ಕಾಮಿಡಿ ಮಾಡಿದ್ರು, ನೀವು ಯಾರಾದರೂ ಗಿಲ್ಲಿ ಬಗ್ಗೆ ಮಾತಾಡ್ತೀರಾ, ಅವ್ರ ಬಗ್ಗೆ ಯಾರಾದರೂ ಆಸೆ ಮಾಡ್ತೀರಾ ಅಂತ ಕೇಳ್ತಾರೆ. ಆಗ ಧ್ರುವಂತ್ ಅವರು ಎದ್ದು, ಸರ್ ನಾನು ಹೇಳ್ತೀನಿ ಸರ್, ಅವನಿಗೆ ಕೌಂಟ್ರ್ ಕೊಡ್ತೀನಿ ಅಂತ ಧ್ರುವಂತ್ ಅವರು ಎದೊಳ್ತಾರೆ. ಸರ್ ಇವನು ಗಿಲ್ಲಿ ಇಲ್ಲಿ ಸರ್ವೈವ್ ಆಗ್ಬೇಕಂದ್ರೆ ಯಾರು ಒಬ್ರು ಬೇಕೇ ಬೇಕು. ಈ ಒಬ್ರು ರಕ್ತ ಕುಡಿತಾನೆ ಇರ್ಬೇಕು. ಇವನೊಂಥರ ಜಿಗ್ನೆ ತರ, ಒಬ್ರು ರಕ್ತ ಹೀರಿ ತನ್ನ ಬೇಳೆ ಬೇಯಿಸ್ಕೊಳ್ತಾನೆ, ಇಲ್ಲ ಅಂದ್ರೆ ಇವನ್ ಬೇಳೆ ಏನು ಬೇಯೋದೇ ಇಲ್ಲ ಅನ್ನೋ ರೀತಿ ಹೇಳ್ತಾರೆ. ನಿಮ್ಗೇನು ಅನ್ಸುತ್ತೆ ಫ್ರೆಂಡ್ಸ್, ನಿಜವಾಗ್ಲೂ ಗಿಲ್ಲಿ ಒಬ್ರದ ಜಿಗ್ನೆ ಥರ ರಕ್ತ ಈರಿ ಸರ್ವೈವ್ ಆಗ್ತಾ ಇರೋದಾ, ಅಥವಾ ತನ್ನ ಟ್ಯಾಲೆಂಟಿಂದ ಸರ್ವೈವ್ ಆಗ್ತಿದ್ದಾರಾ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದೇ ರೀತಿ ನಿನ್ನೆ ಲೆಟರ್ಸ್ಗಳು ಬಂದಿದ್ವು. ಆದರೆ ಈ ಲೆಟರ್ಸ್ಗಳಲ್ಲಿ ನಾನು ನಿಜವಾಗ್ಲೂ ಇಲ್ಲಿ ಹೊರಗಡೆ ಫ್ಯಾನ್ ಕಳಿಸಿದ್ದಾರೆ ಅಂತ ಹೇಳಿದ್ರು. ಅಲ್ಲಿ ಫ್ಯಾನ್ಗಳು ನಿಜವಾಗ್ಲೂ ಕಳಿಸಿರೋ ಥರ ಒಂದು ಲೆಟರ್ ಕೂಡ ಇರಲಿಲ್ಲ ನನ್ನ ಪ್ರಕಾರ. ನಿಮ್ಗೇನಾರ ಹಂಗೆ ಅನ್ನಿಸ್ತಾ, ನೀವ್ಯಾರಾದರೂ ಫ್ಯಾನ್ಸ್ಗಳು ಕಳಿಸಿದ್ರ? ಅದು 100% ಬಿಗ್ ಬಾಸ್ ಅವರೇ ಇಟ್ಟಿರೋದು. ಅವ್ರಿಗೆ ಏನು ಅನಿಸ್ತೋ ಅದ್ರ ಪ್ರಕಾರ ಬರ್ದಿಕ್ಕಿದ್ದಾರೆ. ಅಲ್ಲಿ ರಾಶಿಕಾನ ಅಥವಾ ಸೂರಜ್ನ ಟಾರ್ಗೆಟ್ ಮಾಡೋ ರೀತಿ 100% ಕಾಣಿಸ್ತಾ ಇತ್ತು. ಯಾಕಂದ್ರೆ ಅವ್ರು ಅಷ್ಟೊಂದು ಈಗ ಕ್ಲೋಸ್ ಇಲ್ಲ. ಅವ್ರನ್ನೇ ಸಲಿಗೆ ವಾರ ಬಂದು ನೀವು ಕ್ಲೋಸ್ ಆಗಿದ್ದೀರಾ ಅಂತ ಹೇಳೋದು ನನ್ನ ಪ್ರಕಾರ ಅದು ಸರಿಯಲ್ಲ. ಅವ್ರೀಗ ಅಷ್ಟು ಕ್ಲೋಸ್ ಆಗೇನಿಲ್ಲ. ರಾಶಿಕಾ ಎಲ್ಲಿ ಸ್ಟ್ಯಾಂಡ್ ತಗೋಬೇಕು ಅವ್ಳು 100% ಸ್ಟ್ಯಾಂಡ್ ತಗೊಳ್ತಿದ್ದಾಳೆ. ಹೌದು, ಜೋಡಿ ಆಗಿದ್ರು ಈ ವಾರ, ಅಷ್ಟೊಂದು ಕ್ಲೋಸ್ ಆಗೇನೇ ಇರಲಿಲ್ಲ. ಸ್ವಲ್ಪ ಗೇಮ್ ಬಗ್ಗೆನೇ ಮಾತಾಡ್ತಾ ಇದ್ರು, ಗೇಮ್ ಬಗ್ಗೆ ಹೆಂಗ್ ಸ್ಟ್ರಾಟಜಿ ಮಾಡೋದು ಅಂತ ಇದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ರು ಹೊರತು ಅಷ್ಟು ಕ್ಲೋಸ್ ಆಗಿ ಪಕ್ಕದಲ್ಲಿ ಕೂತ್ಕೊಂಡು ಇದೆಲ್ಲ ಗಿಂಟೋದು. ಆ್ಯಕ್ಚುಲಿ ಗಿಲ್ಲಿ ಆ ಥರ ನಡ್ಕೊಳ್ತಾನೆ ಕಾವ್ಯನ ಹತ್ರ. ಅವ್ಳ ಕೈ ಮುಟ್ಟೋದು, ತಲೆ ಜಿಟ್ಟಿಳಿಯೋದು, ಈ ಥರ ಎಲ್ಲ ಮಾಡೋದು ಆ್ಯಕ್ಚುಲಿ ಗಿಲ್ಲಿ. ಈಗ ಸೂರಜ್ ರವರು ಅಷ್ಟು ಕ್ಲೋಸ್ ಆಗಿಲ್ಲ ರಾಶಿಕನ ಹತ್ರ. ಹೌದು, ಫ್ರೆಂಡ್ಸ್ ಅಂದಮೇಲೆ 100% ಮಾತಾಡಲೇಬೇಕಾಗುತ್ತೆ ಬಿಗ್ ಬಾಸ್ ಮನೇಲಿ. ಅಲ್ಲಿ ಯಾರು ಬೇರೆಯವ್ರು ಯಾರು ಇಲ್ಲ. ಅದೇ ಮನೇಲಿ ಬೆಳಗ್ಗೆ ಎದ್ದು ಅವ್ರನ್ನೇ ನೋಡ್ತೀವಿ, ಅವ್ರನ್ನೇ ಮಾತಾಡಿಸ್ಬೇಕಾಗುತ್ತೆ. ಏನೂ ಮಾಡೋಕ್ಕಾಗೋದಿಲ್ಲ. ಆ ಹುಡುಗಿ ಅವಳ ಕ್ಯಾರೆಕ್ಟರ್ನ ಹಾಳು ಮಾಡ್ಕೊಳ್ತಿದ್ದಾಳೋ ಇಲ್ವೋ ಗೊತ್ತಿಲ್ಲ. ಬಟ್ ಬಿಗ್ ಬಾಸ್ ನೀವಂತೂ 100% ಆ ಹುಡುಗಿ ಕ್ಯಾರೆಕ್ಟರ್ ಹಾಳು ಮಾಡ್ತಾ ಇದ್ದೀರಾ. ಅವಳ ಪಾಡ್ಗಳು ಇದ್ರೂ ಕೂಡ ನೀವು ಬಿಡ್ತಾ ಇಲ್ಲ. ಸುಮ್ಮನೆ ಕೆಣಕಿ ನೀನು ಸೂರಜ್ ಜೊತೆ ಇದ್ದೀಯಾ ಅನ್ನೋ ರೀತಿ ಒಂದು ಪೋರ್ಟ್ರೇ ಮಾಡ್ತಾರೋ ಥರ ನೀವೇ ಕಾಣಿಸ್ತಿದೆ. ಪ್ರಕಾರ ಗಿಲ್ಲಿ ಕಾವ್ಯಂಗೆ ಹೇಳಿದ್ದು ಸರಿ ಇತ್ತು ಅನಿಸ್ತು. ಯಾವಾಗಲೂ ಗಿಲ್ಲಿ ಕಾವ್ಯ ಅನ್ನೋದು ಅಷ್ಟು ಸರಿಯಲ್ಲ ಅಂತ ನನಗೂ ಅನ್ನಿಸ್ತು. ಅದ್ರ ಬಗ್ಗೆ ಅವ್ರ ಮುಂದೆ ಎಚ್ಚೆತ್ಕೊಳ್ತಾರೆ. ಮುಂದೆ ನನಗನ್ಸೋ ಪ್ರಕಾರ ಇವರಿಬ್ರು ಅವ್ರ ಆಟ ಸ್ಟಾರ್ಟ್ ಮಾಡ್ತಾರೆ ಅಂತ ಅಂದ್ಕೊಳ್ತೀನಿ. ಹೇಳ್ಬೇಕಂದ್ರೆ ನಿನ್ನೆ ಎಪಿಸೋಡ್ ಫುಲ್ಲು ಬೋರಿಂಗ್ ಆಗಿತ್ತು. ಬರೀ ಲೆಟ್ರಲ್ಲೇ ಕಳೆದಾಕ್ಬಿಟ್ರು ಇಡೀ ಎಪಿಸೋಡ್ನ. ನಿಮ್ಗೇನಿಸ್ತು? ಚೆನ್ನಾಗಿತ್ತು ಎಪಿಸೋಡ್, ಬೋರಿಂಗ್ ಆಗಿತ್ತು ಅಂತ ಹೇಳಿ.